ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೀರು ಅಕಾಡೆಮಿ. ಸೊ ಇದು ಕೂಡ ಅಗೈನ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಮು ಯಾವ ಇಯರಲ್ಲಿ ಬಂದಿದೆ ಅಂತಂದರೆ ವೇಟ್ ಎ ಮಿನಿಟ್, ಲೈಕ್ Jan-Feb 2021 ಬಂದಿದೆ. ಆ್ಯಂಡ್ ದೆನ್ ಇನ್ನೂ ಬೇರೆ ಎಷ್ಟೊಂದು ಕ್ವಶನ್ ಪೇಪರ್ಸ್ ಎಲ್ಲ ಕೂಡ ಬಂದಿದೆ. ಅದನ್ನು ನಾನು ನಿಮಗೆ ಕ್ವಶನ್ ಪೇಪರ್ ಹೆಂಗಿದ್ರು ಇಯರ್ ವೈಸು ನಿಮಗೆ ಹಾಕಿರ್ತೀನಿ. ಸೊ ಇಲ್ಲಿ ನೋಡಿ, ಇವ್ಯಾಲ್ಯುಯೇಟ್ 0 to 1 y square to 1 0 to 1 minus x dz dx dy ಅಂತ ಕೊಟ್ಟಿದ್ದಾರೆ. ಮೀನ್ಸ್ ವಾಟ್, ಇಲ್ಲಿ ಫಸ್ಟ್ ಡಿ ಝೆಡ್ ಬಂದಿದೆ ಅಂತಂದರೆ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಂಟಿಗ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು, ದೆನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದೆನ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತಂದ್ಬಿಟ್ಟು. ಓಕೆ, ಸೊ ಫಸ್ಟು ಡಿ ಝೆಡ್ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಎ 1, ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ. ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಝೆಡ್ಡೇ ಆಗುತ್ತೆ. ಸೊ ಇಲ್ಲಿ ನೋಡಿ, ಎಕ್ಸ್ ಝೆಡ್ ಅಂತ ಬರ್ತಿದ್ದೀನಿ. ಲಿಮಿಟ್ಸ್ ಏನಿದೆ 0 to 1 minus x ಇದೆ. ಸೊ 0 to 1 minus x. ಎಲ್ಲಿ ಝೆಡ್ ಇದೆಯೋ ಅಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಬೇಕು. ಅಪ್ಪರ್ ಲಿಮಿಟ್ ಈಸ್ 1 minus x ಮೈನಸ್ ಲೋವರ್ ಲಿಮಿಟ್ ಈಸ್ 0. ಸೊ 1 minus x minus 0ಗೆ ಈ ಎಕ್ಸ್ ಅನ್ನೋದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು 1 ಈಸ್ ಎಕ್ಸ್ ಮೈನಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವಯರ್. ಎನಿಹಾವ್ ಎಕ್ಸ್ ಇಂಟು 0 ಈಸ್ 0, ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಡಿ ಎಕ್ಸ್ ಡಿ ವೈ ಹಾಗೆ ಬರ್ಕೊಳ್ಳಿ. ಈಗ ಇಲ್ಲಿ ಡಿ ಎಕ್ಸ್ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸು ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಆಗುತ್ತೆ. ಮೈನಸ್ ಆ್ಯಸ್ ಇಟ್ ಈಸ್ ಅಗೇನ್ ಎಕ್ಸ್ ಸ್ಕ್ವಯರ್ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಇಂಟಿಗ್ರೇಷನ್ ಬಂದುಬಿಟ್ಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3, ಬಿಕಾಸ್ ಪವರ್ಗೆ ಒಂದು ಆ್ಯಡ್ ಮಾಡಬೇಕಲ್ವಾ. ಹಾಗೆ ಅದೇನು ಪವರ್ ಬಂದಿರುತ್ತೆ ಅದನ್ನು ಡಿನಾಮಿನೇಟರ್ನಲ್ಲೂ ಬರೀಬೇಕು. ಸೊ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಆಗುತ್ತೆ. ಅಗೇನ್ ಇಲ್ಲಿ ಲಿಮಿಟ್ಸ್ ಏನು ಕೊಟ್ಟಿದ್ದಾರೆ, ವೈ ಸ್ಕ್ವಯರ್ ಟು 1 ಅಂತ ಕೊಟ್ಟಿದ್ದಾರೆ ಲಿಮಿಟ್ಸು. ಸೊ ಇಲ್ಲೇನು ಎಕ್ಸ್ ಪ್ಲೇಸಲ್ಲಿ ಏನು ಹಾಕ್ಬೇಕು ನೀವು, ಅಪ್ಪರ್ ಲಿಮಿಟ್ ಈಸ್ 1, ಲೋವರ್ ಲಿಮಿಟ್ ಈಸ್ ವೈ ಸ್ಕ್ವಯರ್ ಅಂತ ಹಾಕಬೇಕು. ಓಕೆನಾ. ಸೊ ಹಿಯರ್ ನೆಕ್ಸ್ಟ್ ಸ್ಟೆಪ್ 1/2 ಕಾಮನ್ ತೆಗೆದುಬಿಟ್ಟು ನಾನು ಎಕ್ಸ್ ಸ್ಕ್ವೇರ್ ಇರೋ ಪ್ಲೇಸಲ್ಲಿ ಅಪ್ಪರ್ ಲಿಮಿಟ್ 1 ಹಾಕಿದ್ದೀನಿ. ಸೊ ಹಿಯರ್ 1 ಸ್ಕ್ವೇರ್ ಮೈನಸ್ ಲೋವರ್ ಲಿಮಿಟು ಅವರೇ ವೈ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಲೋವರ್ ಲಿಮಿಟ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಕೆಲವೊಬ್ಬರು ಹೋಲ್ ಸ್ಕ್ವೇರ್ ಮರ್ತು ಬಿಡ್ತೀರಾ, ಯಾಕಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ನೀವು ಎಕ್ಸ್ ಪ್ಲೇಸಲ್ಲಿ ಲೋವರ್ ಲಿಮಿಟ್ ಆಗ್ತಾ ಇರೋದ್ರಿಂದ ಎಕ್ಸ್ ಪ್ಲೇಸಲ್ಲಿ ವೈ ಸ್ಕ್ವೇರ್ ಹಾಕಿದರೆ ಹೋಲ್ ಸ್ಕ್ವೇರ್, ಇಲ್ಲಿರ್ತಕ್ಕಂಥ ಸ್ಕ್ವೇರ್ ಇಲ್ಲಿ ಬರ್ಕೊಂಡ್ಲೇಬೇಕು. ಅದೇ ಥರ ಇಲ್ಲಿ ಮೈನಸ್ 1/3 ಹೊರಗಡೆ ಬರ್ಕೊಂಡ್ಬಿಟ್ಟು ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಪ್ಲೇಸಲ್ಲಿ 1 ಹಾಕ್ತೀರಾ. ಸೊ 1 ಕ್ಯೂಬ್ ಮೈನಸ್ ಎಕ್ಸ್ ಪ್ಲೇಸಲ್ಲಿ ಲೋವರ್ ಲಿಮಿಟ್ ಹಾಕಬೇಕು. ಸೊ ಇಲ್ಲಿ ವೈ ಸ್ಕ್ವೇರ್ ಹಾಕಿದರೆ ವೈ ಸ್ಕ್ವೇರ್ ಹೋಲ್ ಕ್ಯೂಬ್. ಓಕೆ, ಡಿ ವೈ. ಈಗ ಇಲ್ಲಿ ನೋಡಿ, 1 ಸ್ಕ್ವೇರ್ ಅಂತಂದ್ರೇನು 1 ಅಂತಲೇ 1 ಇಂಟು 1/2 ಈಸ್ 1/2ನೇ ಆಗುತ್ತೆ. ದೆನ್ ಮೈನಸ್ ಸಿಂಬಲ್ ಆ್ಯಸ್ ಇಟ್ ಈಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಂದ್ರೇನು 2 2s are 4. ಸೊ ವೈ ಟು ದಿ ಪವರ್ ಆಫ್ 4 ಇಂಟು 1/2 ಅಂದ್ರೇನು ವೈ ಪವರ್ 4 ಡಿವೈಡೆಡ್ ಬೈ 2 ಆಗುತ್ತೆ. ದೆನ್ ಇಲ್ಲಿ 1 ಕ್ಯೂಬ್ ಈಸ್ 1 ಇಂಟು ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಸೊ 1/3 ಇಂಟು 1 ಈಸ್ ವಾಟ್, 1/3ನೇ ಆಗುತ್ತೆ. ದೆನ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ವೈ ಸ್ಕ್ವೇರ್ ಹೋಲ್ ಕ್ಯೂಬ್ ಅಂದ್ರೇನು 3 2s are 6, ವೈ ಪವರ್ 6 ಆಗುತ್ತೆ. ದಟ್ ವೈ ಪವರ್ 6 ಇಂಟು 1/3 ಏನಾಗುತ್ತೆ, ವೈ ಪವರ್ 6 ಡಿವೈಡೆಡ್ ಬೈ 3. ಹಾಗೆ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಇದನ್ನು ನೀವು ಮರಿಬಾರ್ದು. ಓಕೆ, ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಡಿ ವೈ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಷನ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ಈ ಸ್ಟೆಪ್ಪಲ್ಲಿ ಇಂಟಿಗ್ರೇಟ್ ಮಾಡಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ವೈ. 1/2 ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿದ್ರೆ y/2 ಆಗುತ್ತೆ. ಬಿಕಾಸ್ 1/2 ಅನ್ನೋದು ಕಾನ್ಸ್ಟೆಂಟು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ವೈ ಅಂತಂದರೆ ವೈ ಬರುತ್ತೆ. ಸೊ ವೈ ಇಂಟು 1/2 ಇಸ್ ನಥಿಂಗ್ ಬಟ್ y/2 ಮೈನಸ್ ಆ್ಯಸ್ ಇಟ್ ಈಸ್ ಇಲ್ಲಿ ವೈ ಪವರ್ 4ಗೆ ಇಂಟಿಗ್ರೇಷನ್ ಏನಾಗುತ್ತೆ, ವೈ ಪವರ್ 5 ಡಿವೈಡೆಡ್ ಬೈ 5 ಆಗುತ್ತೆ. ಇಲ್ಲಿ ಆಲ್ರೆಡಿ 2 ಇರೋದ್ರಿಂದ 5 2s are 10. ದೆನ್ ಮೈನಸ್ ಆ್ಯಸ್ ಇಟ್ ಈಸ್ 1/3 ಇಂಟಿಗ್ರೇಷನ್ ಏನು y/3 ಆಗುತ್ತೆ. ಪ್ಲಸ್ ಆ್ಯಸ್ ಇಟ್ ಈಸ್ ವೈ ಪವರ್ 6 ಇಂಟಿಗ್ರೇಷನ್ ಏನು ವೈ ಪವರ್ 7 ಡಿವೈಡೆಡ್ ಬೈ 7 ಆಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ 3 ಇರೋದ್ರಿಂದ 3 7s are 21. ಈಗ ಎಲ್ಲೆಲ್ಲಿ ವೈ ಇದೆಯೋ ಅಲ್ಲಿ ಅಪ್ಪರ್ ಲಿಮಿಟ್ 1 ಹಾಕ್ತಿರೋ, ಲೋವರ್ ಲಿಮಿಟ್ 0 ಹಾಕ್ತಿರೋ. ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಅಪ್ಪರ್ ಲಿಮಿಟ್ ಈಸ್ 1, ಲೋವರ್ ಲಿಮಿಟ್ ಈಸ್ 0 ಈ ವೈಗೆ. ದೆನ್ ಇಲ್ಲಿ ವೈ ಪವರ್ 5ಗೆ ಅಪ್ಪರ್ ಲಿಮಿಟ್ ಈಸ್ 1, ಲೋವರ್ ಲಿಮಿಟ್ 0. ಇಲ್ಲಿ ವೈಗೆ ಅಪ್ಪರ್ ಲಿಮಿಟ್ ಈಸ್ 1, ಲೋವರ್ ಲಿಮಿಟ್ 0. ಇಲ್ಲಿನೂ ಅಷ್ಟೇ ವೈ ಪವರ್ 7ಗೆ ಅಪ್ಪರ್ ಲಿಮಿಟ್ ಈಸ್ 1, ಲೋವರ್ ಲಿಮಿಟ್ ಈಸ್ 0 ಅಂತ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀವು ಕ್ಯಾಲ್ಕುಲೇಟರ್ನಲ್ಲಿ ಟೈಪ್ ಮಾಡಿದ್ರೆ ಎನಿಹಾವ್ 1 to the power of 5 ಅಂದ್ರೂ ಒಂದೇ, 1 to the power of 1 ಅಂದರೂ ಒಂದೇ, 1 to the power of 7 ಅಂದರೂ ಒಂದೇ. ಎನಿಹಾವ್ 0ಗೆ ಏನು ಪವರ್ಸ್ ಎಷ್ಟೇ ಹಾಕಿದರೂ 0ನೇ ಬರುತ್ತೆ. ಈ ಫ್ರ್ಯಾಕ್ಷನ್ ಮೀನ್ಸ್ ಇಲ್ಲಿ ಬಂದಿರತಕ್ಕಂಥ ಫ್ರ್ಯಾಕ್ಷನ್ಗಳನ್ನು ನೀವು ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿದ್ರೆ ನಿಮಗೆ i ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 35 ಅಂತ ಬರ್ತಾಯಿದೆ. ಓಕೆನಾ. ಸೊ ಪ್ಲೀಸ್ ಪ್ರಾಕ್ಟೀಸ್ ವೆಲ್. ಸ್ವಲ್ಪ ಇಂಟಿಗ್ರೇಷನ್ದು ನಾನು ಫಾರ್ಮುಲಾ ಹೆಂಗಿದ್ರು ಪೋಸ್ಟ್ ಮಾಡಿದ್ದೀನಲ್ವ, ನೀಟಾಗಿ ಆ ಬೇಸಿಕ್ಸ್ನ ನೋಡ್ಕೊಳ್ಳಿ. ಆ ಬೇಸಿಕ್ಸ್ನ ನೋಡಿದಾದ್ಮೇಲೆ ಈ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ವಿತೌಟ್ ಬೇಸಿಕ್ಸ್ ಡೈರೆಕ್ಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಪ್ಲೀಸ್ ಗೋ ಥ್ರೂ ದ ವೀಡಿಯೋಸ್, ಲೈಕ್ ಫ್ಯೂ ಬೇಸಿಕ್ಸ್ ವೀಡಿಯೋಸ್. ಓಕೆ, ಅದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ನಾವು ಯಾಕೆ ಓದಬೇಕು ಅಂತ ಅಂದ್ಕೋಬೇಡಿ. ಅದು ಬೇಸಿಕ್ಸ್ ಅಷ್ಟೇ. ಓಕೆ, ದಟ್ ವಿಲ್ ಹೆಲ್ಪ್ ಯು ಅಲಾಟ್. ಥ್ಯಾಂಕ್ ಯು ಗೈಸ್.